ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ವಾಟ್ಸ್ಆಪ್ ಅಲ್ಲಿ ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡೋ ಟೈಮಲ್ಲಿ ನಾವು ಸ್ಟಿಕ್ಕರ್ಸ್ ಕೂಡ ಕಳಿಸ್ತೀವಿ. ಸ್ಟಿಕ್ಕರ್ಸ್ ಅಂತಂದ್ರೆ ನಾವು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನಾವು ಆ ಸ್ಟಿಕ್ಕರ್ಸ್ ಏನ್ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಆದ್ರೆ ಇವಾಗ ನೀವು ವಾಟ್ಸ್ಆಪ್ ವೆಬ್ ಅಲ್ಲಿ ನೀವು ಓನ್ ಆಗಿ ನಿಮ್ಮ ಸ್ಟಿಕ್ಕರ್ಸ್ ನ ನೀವೇ ಕಸ್ಟಮೈಸ್ ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡಬಹುದು ಅಂತಾನೆ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ವಾಟ್ಸ್ಆಪ್ ವೆಬ್ ಅಲ್ಲಿ ನಾವೇ ಕಸ್ಟಮೈಸ್ ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ಕಸ್ಟಮೈಸ್ ಸ್ಟಿಕ್ಕರ್ಸ್ ಏನಾದ್ರು ನೀವು ಓನಾಗಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಏನು ಅಂತ ಅಂದ್ರೆ ನೀವು ನಿಮ್ಮ ಬ್ರೌಸರ್ ಅಲ್ಲಿ web.whatsapp.com ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನಿಮಗೆ ವೆಬ್ ವಾಟ್ಸಪ್ ಓಪನ್ ಆಗುತ್ತೆ. ನೀವು ನಿಮ್ಮ ಮೊಬೈಲ್ ಇಂದ ವಾಟ್ಸಪ್ ಓಪನ್ ಮಾಡಿ ನೀವು ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ನೀವು ವೆಬ್ ವಾಟ್ಸಪ್ ಅಲ್ಲಿ ಲಾಗಿನ್ ಆಗಿದ ತಕ್ಷಣ ನೀವು ಈ ರೀತಿಯಾಗಿ ಮಾಡಿ ನಾನು ನಿಮ್ಗೆ ಏನ್ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ವೆಬ್ ವಾಟ್ಸ್ಆಪ್ ಅಲ್ಲಿ ಹೇಗೆ ಕಸ್ಟಮೈಸ್ ಸ್ಟಿಕ್ಕರ್ಸ್ ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇನ್ ಮುಂದೆ ನೀವೇನಾದ್ರೂ ಸ್ಟಿಕ್ಕರ್ಸ್ ಏನಾದ್ರು ನಿಮ್ ಫ್ರೆಂಡ್ಸ್ಗೆ ಅಥವಾ ನೀವು ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಂತಂದ್ರೆ ನೀವೇ ಓನ್ ಕಸ್ಟಮೈಸ್ ಸ್ಟಿಕ್ಕರ್ಸ್ ನ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ನೀವು ಸೆಂಡ್ ಮಾಡಬಹುದು ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ ಕಂಪ್ನಿಗೆ ಭೇಟಿ ನೀಡಿ. ನಾನು ಮತ್ತೊಂದು ಟೆಕ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.